ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ ಆಗಿ ಅಷ್ಟೇ ಟೇಸ್ಟಿಯಾಗಿ ಮನೇಲಿ ನಡೆಯುವಂಥ ಯಾವುದಾದ್ರೂ ಸಿಂಪಲ್ ಆಗಿರುವಂತಹ ಫಂಕ್ಷನ್ಸ್ಗೆ, ದೇವರ ನೈವೇದ್ಯಕ್ಕೆ ಬೇಗ ಆಗುವಂತಹ ಒಂದು ಸ್ವೀಟ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ವೈಕುಂಠ ಏಕಾದಶಿ ಸ್ಪೆಷಲ್ ಸ್ವೀಟ್ ಲಾಡುನ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ತುಪ್ಪದಲ್ಲೇ ಮಾಡಿರೋದ್ರಿಂದ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ತಿಂದಮೇಲಂತೂ ವಾಹ್ ಅನ್ನೋದು ಖಂಡಿತ. ಸೊ ಬನ್ನಿ ಇವತ್ತಿನ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ. ಸೊ ಇದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಮೊದಲಿಗೆ ಒಂದು ಮಿಕ್ಸಿಂಗ್ ಬೌಲ್ಗೆ 2-3 ಟೇಬಲ್ ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ತಗೋತಾ ಇದ್ದೀನಿ. ಅದಾದಮೇಲೆ ಒಂದು ಹಾಫ್ ಕಪ್ಪಷ್ಟು ಸಕ್ಕರೆನ ತಗೋತಾ ಇದ್ದೀನಿ. ಸೊ ಈ ಕಪ್ಪಲ್ಲಿನೇ ಮೆಷರ್ಮೆಂಟ್ನ ಮಾಡ್ಕೋಬೇಕಾಗತ್ತೆ. ಅಂದರೆ ನೀವು ಯಾವ ಬೌಲ್ ತಗೊತೀರಾ ಎಲ್ಲದಕ್ಕೂ ಅದೇ ಬೌಲಲ್ಲೇ ಮೆಷರ್ ಮಾಡ್ಕೊಳ್ಳಿ. ಸೊ ಇವಾಗ ಇವೆರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆ್ಯಂಡ್ ನಾನಿಲ್ಲಿ ಒಂದು ಚಿಕ್ಕ ಗ್ಲಾಸಲ್ಲಿ ಹಾಲನ್ನು ತಗೋತಾ ಇದ್ದೀನಿ. ನಾನು ತೋರಿಸ್ತಾ ಇದ್ದೀನಲ್ವ, ಈ ಗ್ಲಾಸಲ್ಲಿ ತೊಗೊಂಡ್ರೆ ಸಾಕಾಗತ್ತೆ. ಕಾಯಿಸಿ ತಣ್ಣಗೆ ಮಾಡ್ಕೊಂಡಿರೋಂಥ ಹಾಲು ಹಾಕಿ ಅಕ್ಕಿ ಹಿಟ್ಟು ಎಲ್ಲೂ ಸಹ ಗಂಟಿಲ್ದಂಗೆ ಈ ಸಕ್ಕರೆ ಎಲ್ಲ ಕಂಪ್ಲೀಟಾಗಿ ಕರಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ನಾನು ಸಕ್ಕರೆ ಯಾವ ಬೌಲಲ್ಲಿ ತೊಗೊಂಡಿದ್ದೆ ಅದೇ ಬೌಲಲ್ಲೇ 2 ಕಪ್ ಆಗೋವಷ್ಟು ಕಡಲೆ ಹಿಟ್ಟನ್ನು ತಗೊತಾ ಇದ್ದೀನಿ. ಸೊ ನೀವು ಯಾವ ಕಪ್ನ ಮೆಷರ್ಮೆಂಟ್ಗೆ ಇಟ್ಕೊಂಡಿರ್ತೀರಾ ಸೇಮ್ ಕಪ್ಪಲ್ಲೇ 2 ಕಪ್ಸಷ್ಟು ಕಡಲೆ ಹಿಟ್ಟನ್ನು ಹಾಕೋಬೇಕು. ಸೊ ಇವಾಗ ಈ ಹಾಲು ಏನು ಮಿಕ್ಸ್ ಮಾಡ್ಕೊಂಡಿದ್ವಿ ಅದರಲ್ಲಿ ಕಂಪ್ಲೀಟಾಗಿ ಎಲ್ಲೂ ಸಹ ಗಂಟುಗಳಿಲ್ದಿರ ಕಡಲೆ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ, ಬಿಕಾಸ್ ಚಿಕ್ಕ ಚಿಕ್ಕ ಗಂಟುಗಳಿರುತ್ತೆ, ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಸೊ ಇದು ಕಂಪ್ಲೀಟಾಗಿ ಒಂದು ಟೆಕ್ಸ್ಚರ್ಗೆ ಬರೋವರೆಗೂ ಮಿಕ್ಸ್ ಮಾಡ್ಕೋಬೇಕು. ಈಗ ಒಂದು ಫ್ರೈಯಿಂಗ್ ಪ್ಯಾನ್ಗೆ 2-3 ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕೋತಾ ಇದ್ದೀನಿ. ತುಪ್ಪನ ಕರಗಿದಾದ್ಮೇಲೆ ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಮೂರನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಿ ಸೈಡ್ಗೆ ಎತ್ತಿಟ್ಕೋತಾ ಇದ್ದೀನಿ. ಡ್ರೈ ಫ್ರೂಟ್ಸ್ ಎಲ್ಲ ಲೈಟಾಗಿ ಕಲರ್ ಚೇಂಜ್ ಆಗಿದ ತಕ್ಷಣವೇ ಹೊರಗಡೆ ತೆಗೆದುಬಿಡಬೇಕು. ಫುಲ್ ಕಲರ್ ಅದರಲ್ಲೇ ಚೇಂಜ್ ಆಗೋವರೆಗೂ ಇಟ್ಟು ಆಮೇಲೆ ತೆಗೆದ್ರೆ ಹೊರಗಡೆ ತೆಗೆದಿದ್ದಾದ್ಮೇಲೆ ಇನ್ನೂ ಬ್ಲ್ಯಾಕ್ ಆಗಿಬಿಡುತ್ತೆ ಮತ್ತು ಚೆನ್ನಾಗೂ ಇರೋದಿಲ್ಲ. ಬ್ಲ್ಯಾಕ್ ಆಗಿ ಸೀದೋಗ್ಬಿಟ್ರೆ ಟೇಸ್ಟು ಕೂಡ ಚೆನ್ನಾಗಿ ಬರೋದಿಲ್ಲ. ಸೊ ಹಾಗಾಗಿ ಲೈಟಾಗಿ ಕಲರ್ ಚೇಂಜ್ ಆಗಿದ ತಕ್ಷಣವೇ ಇದನ್ನು ಹೊರಗಡೆ ತೊಗೊಂಡ್ಬಿಡ್ಬೇಕು. ಈ ರೆಸಿಪಿನ ಮಾಡೋದಕ್ಕೆ ಮ್ಯಾಕ್ಸಿಮಮ್ ಒಂದು 30-40 ಮಿನಿಟ್ಸ್ ಅಂತೂ ಆಗೇ ಆಗುತ್ತೆ. ಸೊ ಸ್ವಲ್ಪ ಚೆನ್ನಾಗಿ ಫ್ರೈ ಎಲ್ಲ ಮಾಡಿಕೊಂಡು ಮಾಡೋದ್ರಿಂದ ಟೇಸ್ಟಿಯಾಗಿ ಬರುತ್ತೆ. ಸೊ ಟೈಮ್ ಟೇಕಿಂಗ್ ಅಂತಲೇ ಹೇಳ್ಬೋದು. ಸೊ ಇವಾಗ ನಾನು ಸೇಮ್ ಪ್ಯಾನ್ಗೆ ತುಪ್ಪನ ಹಾಕೋತಾ ಇದ್ದೀನಿ. ಆಗಲೇ ಮಿಕ್ಸ್ ಮಾಡಿ ಇಟ್ಕೊಂಡಿರೋಂತಹ ಕಡಲೆ ಹಿಟ್ಟಿಂದು ಮಿಕ್ಸ್ಚರ್ನ ಇದರಲ್ಲಿ ನಾವಿವಾಗ ಫ್ರೈ ಮಾಡ್ಕೋಬೇಕಾಗತ್ತೆ. ಎಣ್ಣೆ ಜಾಸ್ತಿ ಕಾದಿರಬಾರ್ದು. ಈ ರೀತಿ ಒಂದು ಬೆರಳಲ್ಲಿ ಕಡಲೆ ಹಿಟ್ಟಿಂದು ಮಿಕ್ಸ್ಚರ್ನ ಹಾಕಿ ನೋಡಿದ್ರೆ ಅದು ಹಾಕಿದ ತಕ್ಷಣವೇ ಮೇಲೆ ಬರಬೇಕು. ಸೊ ಅಷ್ಟು ಎಣ್ಣೆ ಕಾದಿದ್ರೆ ಸಾಕಾಗತ್ತೆ. ಸೊ ಈ ರೀತಿ ಹೋಲ್ಸಿರೋವಂತಹ ಒಂದು ಜರಡಿಯಲ್ಲಿ ನೀವು ಆವಾಗಲೇ ಮಿಕ್ಸ್ ಮಾಡ್ಕೊಂಡಿರೋವಂಥ ಕಡಲೆ ಹಿಟ್ಟಿಂದು ಮಿಕ್ಸ್ಚರ್ನ ಹಾಕಿ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ಸೊ ಈ ರೀತಿ ಫ್ರೈ ಮಾಡ್ಕೋಬೇಕಾದ್ರೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿ. ಬೇಗ ಅಂದರೆ ಹೈ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡೋದ್ರಿಂದ ಕಪ್ಪಾಗೋಗ್ಬಿಡುತ್ತೆ, ಸೀದೋಗ್ಬಿಡುತ್ತೆ, ಚೆನ್ನಾಗಿರೋದಿಲ್ಲ. ಸೊ ನಿಮಗೆ ಇದು ಜಾಸ್ತಿ ಕಲರ್ ಬರೋ ಅವಶ್ಯಕತೆ ಏನೂ ಇಲ್ಲ. ಸೊ ನಿಮಗೆ ಈ ಕಲರ್ ಅಂದರೆ ಲೈಟ್ ಗೋಲ್ಡನ್ ಕಲರ್ ಚೇಂಜ್ ಆದರೆ ಸಾಕಾಗತ್ತೆ. ಇದೇನು ತುಂಬ ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇನ್ ಕೇಸ್ ಇದೇನಾದರೂ ಲೈಟಾಗಿ ಇನ್ನೊಂದು ಸ್ವಲ್ಪ ಡಾರ್ಕ್ ಕಲರ್ ಆಗಿದೆ, ಸ್ವಲ್ಪ ಕ್ರಿಸ್ಪಿಯಾಗಿ ಆಗಿದೆ ಅಂದರೆ ಅದು ಕೂಡ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಬಟ್ ಈ ಕಲರ್ ಬರೋವರೆಗೂ ಫ್ರೈ ಮಾಡಿಕೊಂಡು ಎತ್ತಿಟ್ಕೊಂಡ್ರೆ ಸಾಕಾಗತ್ತೆ. ಕೆಲವೊಂದು ಸರಿ ಈ ರೀತಿ ತೆಗೆಯೋವಾಗ ಸ್ವಲ್ಪ ಡಾರ್ಕ್ ಆಗುತ್ತೆ. ಸೊ ಅದೇನು ಪ್ರಾಬ್ಲಮ್ ಆಗೋದಿಲ್ಲ. ಸೊ ಕಂಪ್ಲೀಟಾಗಿ ಇದನ್ನು ತಣ್ಣಗಾಗೋಕ್ಕೆ ಬಿಟ್ಬಿಡೋಣ. ಈಗ ಒಂದು ಶುಗರ್ ಸಿರಪ್ ಮಾಡ್ಕೊಳ್ಳೋದಕ್ಕೆ ಸೇಮ್ ಬೌಲ್ ಕಡಲೆ ಹಸಿಟ್ಟು ತಗೊಂಡಿದ್ವಲ್ಲ, ಸೇಮ್ ಬೌಲಲ್ಲೇ ನಾನು 1 ಕಪ್ ಅಷ್ಟು ಶುಗರ್ನ ತಗೊಂಡು ಆ್ಯಡ್ ಮಾಡ್ತಾ ಇದ್ದೀನಿ. ಸೇಮ್ ಬೌಲಲ್ಲೇ 1 ಕಪ್ ವಾಟರ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸೇಮ್ ಬೌಲಲ್ಲೇ 1/4 ಕಪ್ ಮತ್ತೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. 1 ಕಪ್ ಶುಗರ್ಗೆ 1.5 ಕಪ್ ವಾಟರ್ನ ಆ್ಯಡ್ ಮಾಡ್ಕೋಬೇಕು. ಆ್ಯಂಡ್ ಇಲ್ಲಿ 4-5 ಏಲಕ್ಕಿನ ಕುಟ್ಟಿ ಪುಡಿ ಮಾಡಿಕೊಂಡು ಇದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದು ಈ ರೀತಿ ಚೆನ್ನಾಗಿ ಮರಳಬೇಕು. ಸಕ್ಕರೆ ಎಲ್ಲ ಕರಗಿದ ತಕ್ಷಣ ನಮಗೆ ತಿಕ್ ಕನ್ಸಿಸ್ಟೆನ್ಸಿ ಆಗಬೇಕು ಶುಗರ್ ಸಿರಪ್ಪು. ಜಸ್ಟ್ ನೀವು 2 ಬೆರಳಲ್ಲಿ ಟಚ್ ಮಾಡಿದ್ರೆ ಅಂಟೋ ರೀತಿ ಇದ್ದರೆ ಸಾಕು. ಜಾಸ್ತಿ ಪಾಕ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆಗಲೇ ನಾವು ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡಿರೋಂಥ ಬೂಂದಿಗೆ ಶುಗರ್ ಸಿರಪ್ನ ಆ್ಯಡ್ ಮಾಡ್ಕೋಬೇಕು. ಶುಗರ್ ಸಿರಪ್ನ ಒಟ್ಟಿಗೆ ಆ್ಯಡ್ ಮಾಡ್ಕೋಬೋದು, ಇಲ್ಲ ಬೇಡ ಅನ್ನೋ ಹಾಗಿದ್ರೆ ಸ್ವಲ್ಪ ನೋಡಿಕೊಂಡು ಕೂಡ ನೀವು ಆ್ಯಡ್ ಮಾಡ್ಕೋಬೇಕು. ಇದನ್ನು ಹಾಕಿದ ತಕ್ಷಣ ಒಂದು 2 ಮಿನಿಟ್ಸ್ ಇದನ್ನು ರೆಸ್ಟ್ ಮಾಡೋಕ್ಕೆ ಬಿಟ್ಟರೆ ಬೂಂದಿ ಎಲ್ಲ ಸಕ್ಕರೆ ಪಾಕನ ಲೈಟಾಗಿ ಹೀರ್ಕೊಳ್ಳುತ್ತೆ. ಶುಗರ್ ಸಿರಪ್ನ ಬಿಸಿಯಾಗಿಯೇ ಹಾಕಿರೋದ್ರಿಂದ ಇದು ಕಂಪ್ಲೀಟಾಗಿ ತಣ್ಣಗಾಗೋಕ್ಕೆ ಬಿಡಬೇಕು. ಸೊ ಮಿಕ್ಸ್ ಮಾಡ್ಕೊಂಡಿರೋಂಥ ಮಿಶ್ರಣನ ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಮಿಕ್ಸಿಂಗ್ ಜಾರ್ಗೆ ಹಾಕ್ಕೊಂಡು ತರಿಯಾಗಿ ಇದನ್ನು ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ಈ ಲೆವೆಲಲ್ಲಿ ನಿಮ್ಗೇನಾದರೂ ಸಕ್ಕರೆ ಪಾಕ ಜಾಸ್ತಿ ಇದೆ ಅಂದರೆ ಹಿಂಡ್ಬಿಟ್ಟು ಹಾಕೋಬೇಕಾಗತ್ತೆ ಮಿಕ್ಸಿಂಗ್ ಜಾರ್ಗೆ.
ಇದನ್ನು ಗ್ರೈಂಡ್ ಮಾಡಿದಾಗ ರವೆ ಥರ ಹುಡಿ ಹುಡಿಯಾಗಿ ಇರಬೇಕು, ಪೇಸ್ಟ್ ಥರ ಇರಬಾರ್ದು. ಸಕ್ಕರೆ ಪಾಕನ ಹಿಂಡಿ ಹಾಕೊಳ್ಳೋದ್ರಿಂದ ಪೇಸ್ಟ್ ಥರ ಬರೋದಿಲ್ಲ. ಸೊ ಇವಾಗ ಇದನ್ನು ಕಂಪ್ಲೀಟಾಗಿ ಎಲ್ಲದನ್ನು ಗ್ರೈಂಡ್ ಮಾಡ್ಕೊಂಡಿದ್ದಾದಮೇಲೆ ಕೈಯಲ್ಲಿ ಈ ರೀತಿ ಚಿಕ್ಕ ಚಿಕ್ಕದಾಗಿ ಉಂಡೆ ಏನಾದರೂ ಇದ್ದರೆ ಅದನ್ನು ಈ ರೀತಿ ಪುಡಿ ಮಾಡ್ಕೋಬೇಕಾಗತ್ತೆ. ನೀವು ಗ್ರೈಂಡ್ ಮಾಡ್ಕೊಂಡಿರೋದು ಈ ರೀತಿ ಟೆಕ್ಸ್ಚರಲ್ಲಿ ಇರಬೇಕು. ಸೊ ಆವಾಗಲೇ ನಾವು ಫ್ರೈ ಮಾಡ್ಕೊಂಡಿರೋವಂಥ ಡ್ರೈ ಫ್ರೂಟ್ಸ್ನ ಇಲ್ಲಿ ಆ್ಯಡ್ ಮಾಡ್ಕೋಬೇಕು. ಡ್ರೈ ಫ್ರೂಟ್ಸ್ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ರೀತಿ ಮಿಕ್ಸ್ ಮಾಡ್ಕೋಬೇಕು. ಇದ್ರ ಜೊತೆಗೆ ಚಿಕ್ಕದು ಕಲ್ಸಕ್ಕರೆ ಬರುತ್ತೆ ಅಲ್ವಾ, ಸೊ ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿ ಇರುವಂತಹ ಚಿಕ್ಕದು ಕಲ್ಸಕ್ಕರೆನ ಆ್ಯಡ್ ಮಾಡ್ಕೋಬೇಕು. ಇಲ್ಲಿ ನಾನು ತೋರಿಸಿರೋ ಅಷ್ಟು ಅಂದರೆ ಒಂದು 2 to 3 ಟೇಬಲ್ ಸ್ಪೂನ್ಸ್ ಅಷ್ಟು ಹಾಕ್ಕೊಂಡಿದ್ದೀನಿ. ಜಾಸ್ತಿ ಹಾಕೊಳ್ಳೋ ಅವಶ್ಯಕತೆ ಇಲ್ಲ, ಬಿಕಾಸ್ ನಾವು ಆಲ್ರೆಡಿ ಇದರಲ್ಲಿ ಶುಗರ್ ಸಿರಪಲ್ಲೂ ಮಿಕ್ಸ್ ಮಾಡಿದ್ದೀವಿ ಆ್ಯಂಡ್ ಬೂಂದಿ ಮಾಡೋವಾಗೂ ಸಹ ಶುಗರ್ನ ಆ್ಯಡ್ ಮಾಡ್ಕೊಂಡಿರೋದ್ರಿಂದ ಇವಾಗ ತೋರಿಸಿರೋ ಅಷ್ಟು 2 to 3 ಟೇಬಲ್ ಸ್ಪೂನ್ಸ್ ಅಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಪಚ್ಕರ್ಪೂರನೇ. ಸೊ ಇದನ್ನು ಒಂದು ಚಿಟಿಕೆಯಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಇದು ಹಾಕೊಳ್ಳೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಇದು ಹಾಕಿದ ತಕ್ಷಣ ಇದ್ರ ಸ್ಮೆಲ್ ನೀವು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿರುತ್ತೆ ಅಂತ. ಸೊ ಈಗ ಇದನ್ನು 2 ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈಗ ನಾವು ಇದನ್ನು ಒಂದೊಂದಾಗಿನೇ ಉಂಡೆ ಮಾಡ್ಕೋಬೇಕಾಗತ್ತೆ. ಆ್ಯಂಡ್ ಒನ್ ಮೋರ್ ಥಿಂಗ್, ನಾವು ಅವಾಗಲೇ ಬೂಂದಿನ ಕರ್ಕೊಂಡ್ವಲ್ಲ, ಕಂಪ್ಲೀಟಾಗಿ ತುಪ್ಪದಲ್ಲೇ ಕರ್ಕೊಳ್ಳೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ. ತುಪ್ಪ ಬೇಡ ಅಂತ ಅಂದರೆ ಬೂಂದಿನ ನೀವು ಎಣ್ಣೆಯಲ್ಲೂ ಸಹ ಕರಿಬೋದು. ಈ ರೀತಿ ಉಂಡೆ ಕಟ್ಟುವಾಗ ನೀವು ತುಪ್ಪನ ಆ್ಯಡ್ ಮಾಡಿಕೊಂಡು ಉಂಡೆ ಕಟ್ಕೋಬೋದು. ಇನ್ ಕೇಸ್ ನಿಮಗೆ ಉಂಡೆ ಒಡೆದು ಹೋಗ್ತಾ ಇದೆ, ಕ್ಲೀನಾಗಿ ಉಂಡೆ ಬರ್ತಾ ಇಲ್ಲ ಅಂತಂದರೆ ಹಾಲನ್ನು ಹಾಕಿ ಉಂಡೆನ ಕಟ್ಕೋಬೋದು. ಸೊ ಮಿಕ್ಕಿರೋಂತಹ ಮಿಶ್ರಣನ ಇದೇ ರೀತಿ ಚಿಕ್ಕದಾಗಿ ಉಂಡೆಗಳನ್ನಾಗಿ ಕಟ್ಕೋಬೋದು. ನಿಮಗೆ ಬೇಕಂದರೆ ಉಂಡೆ ಸೈಜ್ ಸ್ವಲ್ಪ ದೊಡ್ಡದಾಗೂ ಸಹ ಮಾಡ್ಕೋಬೋದು. ಸೊ ನೋಡ್ತಾ ಇದ್ದೀರಲ್ವ, ಕಂಪ್ಲೀಟಾಗಿ ತುಪ್ಪದಲ್ಲೇ ಮಾಡಿದ್ದೀನಿ, ಎಲ್ಲೂ ಸಹ ಎಣ್ಣೆನ ಯೂಸ್ ಮಾಡಿಲ್ಲ. ನಿಮಗೆ ಬೇಕಂದರೆ ಆವಾಗಲೇ ಹೇಳ್ದಾಗೆ ಬೂಂದಿನ ಕರಿಯುವಾಗ ಎಣ್ಣೆಯಲ್ಲೂ ಸಹ ನೀವು ಫ್ರೈ ಮಾಡ್ಕೋಬೋದು. ನಾನು ಹೇಳಿರೋಂಥ ಮೆಷರ್ಮೆಂಟ್ಸಲ್ಲಿ ಈ ರೀತಿ ಒಂದ್ಸಲಿ ಟ್ರೈ ಮಾಡಿ. ಎಷ್ಟು ಚೆನ್ನಾಗಿದೆ ಅಂತಂದರೆ ಚಿಕ್ಕದು ಕಲ್ಸಕ್ಕರೆನ ಆ್ಯಡ್ ಮಾಡಿದ್ದೀವಲ್ವ ಅದು, ಮತ್ತು ಡ್ರೈ ಫ್ರೂಟ್ಸ್ ಎಲ್ಲ ಆಗಾಗ ತಿನ್ನುವಾಗ ಬಾಯಿಗೆ ಸಿಗ್ತಾ ಇರುತ್ತೆ. ತುಪ್ಪದಲ್ಲೇ ಫ್ರೈ ಮಾಡಿರೋದ್ರಿಂದ ಆ ಟೇಸ್ಟ್ ಮತ್ತು ಆ ಸ್ಮೆಲ್ ಮತ್ತು ಪಚ್ಕರ್ಪೂರ ಆ್ಯಡ್ ಮಾಡಿದ್ದೀವಲ್ವ, ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿದೆ. ಖಂಡಿತ ಮನೇಲಿ ಟ್ರೈ ಮಾಡಿ. ಐ ಹೋಪ್ ನಿಮ್ಗೆ ಈ ವಿಡಿಯೋ 100% ಇಷ್ಟ ಆಗುತ್ತೆ. ಸೊ ಆ್ಯಸ್ ಯೂಶುವಲ್ ನೀವು ಟ್ರೈ ಮಾಡಿ, ಮನೇಲಿ ನಿಮ್ಗೆ ಇಷ್ಟ ಆದರೆ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಲೈಕ್, ಕಮೆಂಟ್, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.